ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಿಂಹರಾಶಿಯವರೇ, ಇಂದಿನ ಈ ಕ್ಷಣ ನಿಮ್ಮ ಜೀವನದ ಅತಿ ದೊಡ್ಡ ಬದಲಾವಣೆಯ ಮುನ್ಸೂಚನೆ. ಇಲ್ಲಿಂದ ಮುಂದೇನಾಗುತ್ತೆ ಎಂಬುದು ನಿಮ್ಮನ್ನೇ ಬೆಚ್ಚಿ ಬೀಳಿಸುವಂತಹದ್ದು. ಸಿಂಹರಾಶಿಯ ಪ್ರಿಯ ಫ್ರೆಂಡ್ಸ್, ನಿಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ಪ್ರಸಂಗ ಸಾಮಾನ್ಯವಲ್ಲ. ಇದು ಕೇವಲ ಒಂದು ವಿಷಯ ಮಾತ್ರ ಅಲ್ಲ, ನಿಮ್ಮ ಭಾಗ್ಯವನ್ನು ತಿರುಗಿಸುವ ಮಹತ್ತರ ಘೋಷಣೆ. ಶೀರ್ಷಿಕೆಯಲ್ಲಿರುವ ಮುಖ ಕಪ್ಪಾಗಲಿದೆ ಎಂಬ ಮಾತುಗಳು ಯಾಕೆ ಬಂದಿವೆ ಅಂತ ನೀವು ಕೇಳಿದರೆ, ಇದೊಂದು ಎಚ್ಚರಿಕೆಯ ಸೂಚನೆ, ದಿವ್ಯಶಕ್ತಿಯ ಸಂದೇಶ, ನಿಮ್ಮ ಜೀವನದ ಬದಲಾವಣೆಯ ಶಬ್ದ. ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಬದುಕು ಹೇಗೆ ತಲೆ ಕೆಳಗೆ ಆಗಬಹುದು, ಹೇಗೆ ಬೆಳಕಿನಲ್ಲೇ ಬೆಳಕು ಮೆರೆದೀತು, ಇವೆಲ್ಲವನ್ನು ಈಗ ನೀವೇ ಕೇಳಲಿದ್ದೀರಿ. ಸಿಂಹರಾಶಿಯವರು, ಮುಂದಿನ 3 ದಿನಗಳು ನಿಮ್ಮ ಜೀವನದ ಅತ್ಯಂತ ಪ್ರಭಾವಶಾಲಿ ದಿನಗಳು. ಈಗ ನಿಮ್ಮ ಮೇಲೆ ಒಂದು ಅಸಾಧಾರಣವಾದ ದಿವ್ಯಶಕ್ತಿ ಕಾರ್ಯನಿರ್ವಹಿಸ್ತಾ ಇದೆ. ನೀವು ಯೋಚಿಸುವಷ್ಟು ಸಾಮಾನ್ಯ ವಿಷಯವಲ್ಲ ಅದು. ನೀವು ತಪ್ಪಾಗಿ ಕೇಳಿರಲಿಲ್ಲ. ನಿಮ್ಮ ಮನೆಯೊಳಗೆ, ನಿಮ್ಮ ನೆರಳಿನಂತೆ ನಿಮ್ಮ ಪ್ರತಿ ಹೆಜ್ಜೆಗೆ ಕಾವಲು ನಿಲ್ಲುವ ಒಂದು ಅದ್ಭುತ ಪರಮಶಕ್ತಿ ಇದೆ. ಅನೇಕ ಬಾರಿ ನೀವು ಸಂಕಷ್ಟದಿಂದ ತಪ್ಪಿಸಿಕೊಂಡಿದ್ರಲ್ಲ, ಅದೃಷ್ಟದಿಂದ ಅಲ್ವೇ ಅಲ್ಲ ಅದು. ಇದು ಅದೇ ಒಂದು ದೈವದ ಶಕ್ತಿಯ ಕಾರಣದಿಂದ. ಆದರೆ ಇದುವರೆಗೂ ನೀವು ಆ ಶಕ್ತಿ ಯಾರು ಎಂಬುದನ್ನು ಗಮನಿಸುವುದೇ ಇಲ್ಲ. ನೀವು ಕೇವಲ ಹೇಗೋ ಒಳ್ಳೆಯದಾಗಿದೆ ಅಂತ ಅನ್ಕೊಂಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿರಿ. ಆದರೆ ಅಲ್ವೇ ಅಲ್ಲ, ಅವರು ನಿಮ್ಮ ಪರ ರಕ್ಷಕರಾಗಿ ನಿಂತಿದ್ದಾರೆ. ನೀವು 3 ವರ್ಷಗಳ ಹಿಂದಿನ ಘಟನೆಯನ್ನು ಒಮ್ಮೆ ನೆನ್ಪು ಮಾಡ್ಕೊಂಡ್ಬಿಡಿ. ನಿಮ್ಮ ಮೇಲೆ ಬಿದ್ದಿದ್ದ ಆ ಭಾರಿ ಸಮಸ್ಯೆ, ನೀವು ಏನ್ ಮಾಡ್ಬೇಕಂತ ತಿಳಿಯದೆ ಗೊಂದಲದಲ್ಲಿ ಮುಳುಗಿದ ಸಮಯ. ಅದೇ ಸಂದರ್ಭದಲ್ಲಿ ಈ ದಿವ್ಯ ಶಕ್ತಿಯೇ ನಿಮ್ಮನ್ನ ಎತ್ತಿಕೊಂಡು ಸುರಕ್ಷಿತ ದಾರಿಗೆ ಕರೆದೊಯ್ತಾ ಇದ್ರು. ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಕೂಡ ಈ ಸಂಪರ್ಕ ಸ್ಪಷ್ಟವಾಗಿ ಕಾಣುತ್ತೆ. ಈ ಶಕ್ತಿ ಕೇವಲ ನಿಮ್ಮ ಮನೆಗೆ ಬಂದು ಹೋಗೋದಿಲ್ಲ, ಅವಳು ನಿಮ್ಮ ಮನೆ ಗೋಡೆಯ ಹಿಂದೆಯೇ ನಿಂತು ರಕ್ಷಣೆಯನ್ನ ಮಾಡ್ತಾ ಇದ್ದಾಳೆ. ರಾತ್ರಿ ನಿಮ್ಮ ತಲೆಯ ಬಳಿಗೆ ಕುಳಿತು ನಿಮಗೆ ಕಾವಲನ್ನ ನೀಡ್ತಾ ಇದ್ದಾಳೆ. ಆದ್ರೆ ಅತ್ಯಂತ ವಿಷಾದ ಸಂಗತಿ ಏನಂದ್ರೆ, ನೀವು ಇಷ್ಟು ವರ್ಷ ಈ ದಿವ್ಯ ಕೃಪೆಗೆ ಕೃತಜ್ಞತೆಯನ್ನ ತೋರ್ಲೇ ಇಲ್ಲ. ಆ ತಾಯಿ ಯಾರು, ತಾಯಿ ನೀಡಿದ ಸಂಕೇತಗಳನ್ನ ನೀವು ಗಮನಿಸಲೇ ಇಲ್ಲ. ಪ್ರತಿ ಸಲ ನಿಮ್ಗೆ ಸೂಚನೆ ಬಂದಾಗ ನೀವು ಅದನ್ನು ಯಾದೃಚ್ಛೆ ಅಂತ ಅನ್ಕೊಂಡ್ಬಿಡ್ತೀರಾ. ಆದ್ರೆ ಈಗ ಈ ಶಕ್ತಿ ನಿಮಗೆ ಕೊನೆಯ ಸೂಚನೆ ಕೊಡ್ತಾ ಇದ್ದಾರೆ. ಇಂದಿನ ವಿಡಿಯೋದಲ್ಲಿ ಬರುವ ವಿಷಯವನ್ನ ನೀವು ಕಡೆಗಣಿಸಿದ್ರೆ, ನೀವು ಬೆಂಬಲಕ್ಕಾಗಿ ಹುಡುಕ್ತಾ ಇದ್ದಾಗ ಈ ಶಕ್ತಿ ಮೌನವಾಗಿ ಬಿಡುತ್ತೆ. ಇನ್ನು 3 ದಿನಗಳಲ್ಲಿ ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭವಾಗ್ತಾ ಇದೆ. ಸಿಂಹರಾಶಿಯವರಿಗೆ ಮುಂದಿನ 5 ದಿನಗಳಲ್ಲಿ 2 ಬಾರಿ ತಪ್ಪುಗಳನ್ನು ಮಾಡಬಹುದು. ಆದ್ರೆ ನೀವು ಆ ತಪ್ಪುಗಳನ್ನು ಮಾಡೋದಕ್ಕೆ ತಪ್ಪಿಸ್ಬೇಕು. ಈ 2 ತಪ್ಪುಗಳನ್ನು ಮಾಡಿದರೆ ಮಾತಾ ದುರ್ಗಿಯ ಶಕ್ತಿಯೇ ನಿಮ್ಮಿಂದ ದೂರ ಸರಿಯುತ್ತೆ. ನಿಮ್ಮ ಭಾಗ್ಯ ಬಾಗಿಲುಗಳು ಮುಚ್ಚಿಕೊಳ್ಬಿಡುತ್ತೆ. ಯಶಸ್ಸಿಗೆ ದಾರಿ ಇದ್ರೂ ಕೂಡ ನಿಮ್ಮ ಕೈಗೆ ಅದು ಸಿಗೋದೇ ಇಲ್ಲ. ಈ ಮೊದಲ ತಪ್ಪು ಏನು ಅಂತಂದ್ರೆ, ಹೃತ್ಪೂರ್ವಕವಾಗಿ ಒಡೆಯುವುದು, ಮನಸ್ಸಿನ ಶಕ್ತಿ ಕುಗ್ಗಿಸುವುದು. ನೀವು ಯಾವಾಗ ಯಾವ ವಿಷಯ ತಪ್ಪಾಗಿ ಹೋದ್ರೂ ಕೂಡ ನನ್ನ ಅದೃಷ್ಟವೇ ಕೆಟ್ಟು ಹೋಯ್ತು, ನನಗೆ ಏನೂ ಸಿಗುವಂತಿಲ್ಲ ಅಂತ ನೀವು ಅನ್ಕೊಂಡಿರೋ ಒಂದು ಕೆಟ್ಟ ಅಭ್ಯಾಸ ಏನಿದೆ, ಇದು ಮಾತಾರಾಣಿಗೆ ಅತ್ಯಂತ ಅಸಹ್ಯವಾದ ಗುಣ. 3 ದಿನಗಳ ಕಾಲವಾದರೂ ನಿಮ್ಮ ಮನಸ್ಸನ್ನು ನೀವು ಬಲಪಡಿಸ್ಕೊಬೇಕು. ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಯಾವ ದುಃಖ, ಯಾವ ಕಷ್ಟ, ಯಾವ ಹಣದ ತೊಡಕು ಬಂದರೂ ಕೂಡ ನಾನು ಬಲಶಾಲಿ ಅಂದ್ಕೊಂಡೇ ಇರಬೇಕು. ಪ್ರಪಂಚ ಯಾರನ್ನು ಬಿಟ್ಬಿಡಬಹುದು, ಆದರೆ ದೇವತೆ ಎಂದಿಗೂ ತನ್ನ ಮನಮುಟ್ಟುವ ಶ್ರದ್ಧೆಯನ್ನ ಬಿಟ್ಕೊಳ್ಳೋದಿಲ್ಲ. ಇನ್ನು 2ನೆಯ ತಪ್ಪು, ಕೋಪ, ಕಠೋರ ಮಾತು. ನೀವು ಅನೇಕ ಬಾರಿ ಕೋಪದಲ್ಲಿ ಮಾತನಾಡಿದ ಕಟುವಾದ ಒಂದು ಮಾತುಗಳು ಮಾತಾರಾಣಿಗೆ ನೋವುಂಟು ಮಾಡುತ್ತೆ. ನಿಮ್ಮ ನಾಲಿಗೆಯಿಂದ ಹೊರಬರುವ ಶಬ್ದಗಳು ನಿಮ್ಮ ಭಾಗ್ಯವನ್ನ ರೂಪಿಸುತ್ತೆ. ಮುಂದೆ 5 ದಿನ ಯಾರ ಮೇಲೂ ನೀವು ಕಠೋರ ಮಾತು ಆಡೋದಕ್ಕೆ ಹೋಗಬೇಡಿ. ಹೃದಯವನ್ನೇ ಮೃದುವಾಗಿಟ್ಕೊಂಡ್ರೆ ಆ ತಾಯಿಯ ಆಶೀರ್ವಾದ ನಿಮಗೆ ಸಿಗುತ್ತೆ. ಇದೀಗ ಅತ್ಯಂತ ಮುಖ್ಯ ಸಂಗತಿ, ಮಾತಾರಾಣಿ ನಿಮ್ಮ ಆಳ್ವಿಕೆಯನ್ನ ಕೇಳ್ತಾ ಇದ್ದಾರೆ. ನಿಮ್ಮ ನಿಶ್ಶಬ್ದ ರಾತ್ರಿಗಳನ್ನ, ಯಾರಿಗೂ ಹೇಳದ ನೋವನ್ನ, ಒಡೆದ ಮನಸ್ಸನ್ನ, ಕಣ್ಣೀರನ್ನು ಕೂಡ ಅವರು ನೋಡ್ತಾ ಇದ್ದಾರೆ. ಹೊರಗೆ ನಗುತ್ತಾ ಒಳಗೆ ನೋವಿನಿಂದ ಹೊತ್ತಿಕೊಳ್ಳುತ್ತಿದ್ದ ನಿಮ್ಮ ಸ್ಥಿತಿಯನ್ನು ಅವರು ತಿಳ್ಕೊಂಡಿದ್ದಾರೆ. ಈಗ ಅವರ ಕೃಪೆ ಹರಿಯಲು ಸಿದ್ಧವಾಗಿ. ಆದರೆ ಮೊದಲು ನೀವು ಈ ದಿವ್ಯ ಸಂದೇಶವನ್ನ ಸಂಪೂರ್ಣವಾಗಿ ಗ್ರಹಿಸಬೇಕಾಗಿದೆ. ಮುಂದಿನ ಕೆಲವು ದಿನಗಳಲ್ಲಿ ನೀವು ಈ ಸೂಚನೆಯನ್ನ ಪಾಲಿಸಿದ್ದೇ ಆದರೆ ಯಾರೂ ತಡೆಯಲಾರದ ರೀತಿಯಲ್ಲಿ ನಿಮ್ಮ ಅದೃಷ್ಟ ಹೊಳೆಯುತ್ತೆ.
ಬಿಗಿದ ಬಾಗಿಲುಗಳು ತೆರೆಯುತ್ತೆ. ನೀವು ಕೇಳದೇ ಇದ್ರೂ ಕೂಡ ಅವಕಾಶಗಳು ನಿಮ್ಮ ಹತ್ತಿರ ಬರುತ್ತೆ. ಹಣ, ಆರೈಕೆ, ಶಾಂತಿ, ಗೌರವ ಎಲ್ಲವೂ ಹರಿದು ಬರುತ್ತೆ. ಇದರಿಂದ ಫ್ರೆಂಡ್ಸ್, ಈ ದಿವ್ಯ ಸಂದರ್ಭವನ್ನ ನೀವು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಜೈ ಮಾತಾರಾಣಿ ಅಂತ ಕಮೆಂಟ್ ಮಾಡಿ, ಜೈ ದುರ್ಗಾದೇವಿ ಅಂತ ಕಮೆಂಟ್ ಮಾಡಿ. ಆ ದುರ್ಗಾ ಮಾತೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಆಶಿಸ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.